ಪವಿತ್ರ ಇದ್ದು ನೆಬುಲೈಸರ್ ಆಗ್ತಾ ಇರ್ತಾರೆ. ಪವಿತ್ರ ನೆಬುಲೈಸರ್ ಆಗ್ತಾ ಇರಬೇಕಾದ್ರೆ ನಮ್ರತ ಅವರಮ್ಮ ವಸ್ತಲ ಇದು ಅಪ್ಪನ ನೆಬುಲೈಸರ್ ಅಮ್ಮನಿಗೆ ಯಾಕೆ ಹಾಕ್ತಾ ಇದೆಯಾ, ಏನೇನೋ ಟ್ಯಾಬ್ಲೆಟ್ಸ್ ಕೊಡ್ತಿದ್ದೀನಿ ಅಂತಂದ ತಾತ ಕೂಡ ಬೈತಾರ. ತಾತ ಏನು ಬಯಲ್ಲ, ನಮ್ರತ ಕೂಡ ಏನು ಇವಳೇನು ಡಾಕ್ಟ್ರಾ ಅಂತೆಲ್ಲ ಹೇಳಿ ಬೈತಾ ಇರಬೇಕಾದ್ರೆ ಈ ಕಡೆಯಿಂದ ತಾತ ಇದ್ದು ತುಂಬ ಪ್ಯಾನಿಕ್ ಆಗಿರ್ತಾರೆ. ಅವ್ರು ವಿಜಯ್ ಕಾಶಿ ಮೇಡಮ್ ಅವ್ರು ಸಾರ್ ಇರ್ತಾರಲ್ಲ, ಅವರು ಏನೋ ಒಂದು ಮಾಡ್ತಾ ಇದ್ದಲ್ಲ, ಮಾಡಲಿ ಬಿಡು, ಯಾಕೆ ನೀವು ಟೆನ್ಷನ್ ತೊಗೊತಾ ಇದ್ದೀರಿ, ಏನೋ ಮಾಡ್ತಾ ಇದ್ದಾಳಲ್ಲ, ಮಾಡಲಿ ಸುಮ್ಮನೆ ಇರಿ ಅಂತೆಲ್ಲ ಹೇಳಿದಾಗ ರಾಧಿಕಾ ಸುಮ್ಮನೆ ಇರು, ಏನೋ ಮಾಡ್ತಾ ಇದ್ದಾಳ ಹುಡುಗಿ, ಮಾಡಲಿ ನೀನು ಅಂತೆಲ್ಲ ಹೇಳಿ ಬೈತಾ ಇರ್ತಾರೆ. ಬೈದರೂ ಕೂಡ ಯಾರು ಏನು ಹೇಳಿದ್ರು ಪವಿತ್ರ ಕೇಳ್ತಾ ಇರಲ್ಲ. ಅದನ್ನೆಲ್ಲ ಕೇಳ್ತಾ ಇರಬೇಕಾದ್ರೆ ಅವಾಗ ಸಾರ್ ಎಲ್ಲ ನೀನು ಫೋನ್ ಮಾಡು ವಿಶಾಲ್ಗೆ ಹೇಳು, ಫೋನ್ ಮಾಡು, ನನ್ನ ಹತ್ರ ಫೋನ್ ಇದೆ, ನಿನ್ನ ಹತ್ರ ಫೋನ್ ಇಲ್ಲ, ಫೋನ್ ಮಾಡು ಡಾಕ್ಟ್ರಿಗೆ ಅಂತ ತಾತ ಹೇಳ್ತಾರೆ. ಫೋನ್ ಮಾಡು ಅಂತ ನಮ್ಮಮ್ಮಗೆ ಏನಾದರೂ ನಾನು ಸುಮ್ಮನೆ ಇರಲ್ಲ ಅಂತೆಲ್ಲ ಹೇಳಿ ಪ್ರತಿಯೊಬ್ಬರು ಜಗಳ ಆಡ್ತಾರೆ. ಏನು ಮಾಡಬೇಡ ದೇವ್ ನನ್ನ ಕೆಲಸ ನನಗೆ ಮಾಡು, ಅನ್ಬಿಲೀವೇಬಲ್, ಏನು ಮಾಡ್ತಾ ಇದ್ದಾಳೆ ಇವಳೇನು ಡಾಕ್ಟ್ರಾ ಅಂತೆಲ್ಲ ಹೇಳಿ ದೇವ್ ನಿನ್ನ ಫೋನ್ ನನ್ನ ಹತ್ರ ಇದೆ ಅಂತ ಪ್ರದೂಷ್ ಫೋನ್ ಕೊಡ್ತಾರೆ. ಪ್ರದೂಷ್ ಫೋನ್ ಕೊಟ್ಟಾಗ ಆವಾಗ ಹಲೋ ಡಾಕ್ಟರ್ ಅಂತೆಲ್ಲ ಹೇಳಿದಾಗ ಹಲೋ ಡಾಕ್ಟರ್ ಮಧು ಅವರು ರಿಸೀವ್ ಮಾಡಿ ಅದೇ ನಾನು ಪವಿತ್ರ ಕೇಳಿದ, ನಾನು ಹೇಳಿರೋ ಕೆಲಸ ಪವಿತ್ರ ಮಾಡಿರ್ಬೇಕಲ್ಲ ಅವಾಗೇ ನೋಡು ಪವಿತ್ರ ಡಾಕ್ಟ್ರಿಗೆ ಫೋನ್ ಮಾಡಿದಾಳ ಅಂತೆಲ್ಲ ಹೇಳಿ ಡಾಕ್ಟ್ರ್ ಏನು ಮಾಡೋಕ್ಕೆ ಹೇಳಿದ್ರೆ ಅದೆಲ್ಲ ಇವಾಗ ಎಲ್ಲರೂ ನಿಟ್ಟುಸಿರು ಬಿಡ್ತಾರೆ. ಪವಿತ್ರ ಹೆಂಗೋ ಡಾಕ್ಟ್ರ್ ಸಜೆಷನ್ ತೊಗೊಂಡು ಏನೋ ಮಾಡಿದ, ಅಮ್ಮ ಹುಷಾರಾಗ್ಬಿಟ್ರಲ್ಲ ಅಂತೆಲ್ಲ ಅದೇ ಡಾಕ್ಟ್ರ್ ಹತ್ರ ಮಾತಾಡಿದ್ದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾ. ಅಜ್ಜಿ ಪೂಜೆ ಮಾಡ್ತಾ ಇರಬೇಕಾದ್ರೆ ತಲೆ ಸುತ್ತು ಬಂದು ಬಿದ್ದುಬಿಟ್ರು, ಅಜ್ಜಿಗೆ ಕೆಮ್ಮು ಬಂದಿದೆ ಅಂತೆಲ್ಲ ಹೇಳಿ ಏನೇನೋ ಏನು ಮಾಡಬೇಕು ಏನಿಲ್ಲ ಅಂತೆಲ್ಲ ಪವಿತ್ರ ಟೈಮ್ ವೇಸ್ಟ್ ಮಾಡಿದೆ, ನನಗೆ ಕಾಲ್ ಮಾಡಿದ ಡಾಕ್ಟ್ರ್ ಹೇಳ್ತಾರೆ ದೇವ್ಗೆ, ನಾನು ಹೇಳಿರೋ ಮಾತ್ರೆ ನೆಬುಲೈಸರ್ ಎಲ್ಲ ಕೊಟ್ಟಿರೋ ಹೌದು ಡಾಕ್ಟರ್ ಅಂತ ದೇವ್ ಹೇಳ್ದಾನೆ. ಗುಡ್, ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿರೋದ್ರಿಂದ ಪರಿಸ್ಥಿತಿ ಕಂಟ್ರೋಲ್ ಬಂದಿದೆ ಅಂತೆಲ್ಲ ಹೇಳಿ ಎಸ್ ಡಾಕ್ಟರ್ ಅಂತೆಲ್ಲ ಅಜ್ಜಿ ಈಗ ನಾರ್ಮಲ್ ಆಗಿದ್ದಾರೆ ಅಂತೆಲ್ಲ ದೇವ್ ಥ್ಯಾಂಕ್ ಯು ಸೋ ಮಚ್ ಅಂತ ಓಕೆ ಅಂತೆಲ್ಲ ಹೇಳಿದೆ, ವೆಲ್ಕಮ್ ಅಂತೆಲ್ಲ ಹೇಳ್ತಾರೆ. ಯಾರಿಗೂ ಹೊಳದೇ ಇರೋದು ಪವಿತ್ರಾಗೂ ಹೊಳೆದಿದೆ ನೋಡು ಅಂತೆಲ್ಲ ಹೇಳಿ ಎಲ್ಲರೂ ಫ್ಲ್ಯಾಶ್ ಬ್ಯಾಗ್ ಯಾವ ಫ್ಲ್ಯಾಶ್ ಬ್ಯಾಗ್ ಒಳಗೆ ಮಾಡಿರ್ಬೋದು ಅಂತೆಲ್ಲ ಹೇಳಿ ಅಂಥವ್ರು ಜಾಗತೆ ಅಪಾಯ ಅನಾಹುತ ಕಡಿಮೆದು ಅನ್ನೋದು ನಮ್ಮ ಪವಿತ್ರನೇ ಎಕ್ಸಾಂಪಲ್ ಅಂತ ತಾತ ಹೇಳ್ತಾರೆ. ಎಲ್ಲರೂ ಗಾಬರಿ ಆಗಿಂದ ಆಗೇನು ಮಾಡಬೇಕು ಯೋಚನೆ ಮಾಡಿ ಕೆಲಸ ಅಮ್ಮ ಪವಿತ್ರ ಅಂತೆಲ್ಲ ಮಗಳಿಗೆ ಬೈತಾ ಇರ್ತಾರೆ. ಮಗಳಿಗೆ ಮತ್ತು ಮಂಗಳ ನಮಸ್ತಲ ಅವರಿಗೆಲ್ಲ ಬೈತಾ ಇರಿಟೇಟ್ ಆಗ್ತಾನೆ. ಹೌದು ಪವಿತ್ರ ಸರಿಯಾದ ಟೈಮಿಗೆ ಡಾಕ್ಟ್ರಿಗೆ ಫೋನ್ ಮಾಡಿ ಮಾತ್ರೆ ಕೊಟ್ಟು ಅಮ್ಮನ್ನ ಸೇವ್ ಮಾಡಿದಾಳ ಅಂತ ಅವರು ಅವ್ರ ತಂದೆ ಎಲ್ಲರೂ ಖುಷಿ ಮಾಡಿ ಥ್ಯಾಂಕ್ಸ್ ಪವಿತ್ರ ಅಂತ ಅಜ್ಜಿ ಆದರೂ ಅದಕ್ಕೂ ಆರೋಪ ಮಾಡ್ತಾ ಹೊಸ್ತಲಾಗ ಅವರಪ್ಪ ಚೆನ್ನಾಗಿ ಕ್ಲಾಸ್ ತೊಗೊತಾರೆ. ಪವಿತ್ರ ಕಿಚನಲ್ಲಿ ಕುಕ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಪವಿತ್ರಗೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಬಂದು ಹಾಲೆಲ್ಲ ಹೋಗಿಸಿ ತರಕಾರಿ ಎಲ್ಲ ಚಲ್ಲಿ ತರಕಾರಿ ಕಟ್ ಮಾಡ್ತೀನಿ ಅಂತ ಟೊಮಾಟೊ ಹೆಚ್ಚ್ತೀನಿ ಅಂತೆಲ್ಲ ಅದು ಟೊಮಾಟೊ ಕತ್ತರಿಸಿ ನಾನು ತರಕಾರಿ ಹೆಚ್ಕೊಡ್ತೀನಿ ಅಂತೆಲ್ಲ ಹೇಳಿ ಅದನ್ನೆಲ್ಲ ಫಿಲ್ಲಿ ಮಾಡ್ಬಿಡ್ತಾನೆ. ನೀವು ಇಲ್ಲಿದ್ದ ನಡೀರಿ ಸರ್ ಪ್ಲೀಸ್ ಅಂತೆಲ್ಲ ಹೇಳಿ ಕಳಿಸ್ಬಿಡ್ದ. ಪವಿತ್ರ ದೇವ್ ಆ ಕಡೆ ಕಳಿಸಿದ ಮೇಲೆ ಪವಿತ್ರ ದೇವ್ನ ರೂಮ್ ಕಿಚನಿಂದ ಆಚೆ ಕಳಿಸಿದ ಮೇಲೆ ನಮ್ರತ ಕೋಪ ಮಾಡ್ಕೊಂಡು ಪವಿತ್ರ ಹತ್ರ ಜಗಳ ಮಾಡ್ತಾ ಇರೋದು ತಾತ ನೋಡ್ಕೊಂಡ್ಬಿಡ್ತಾರಲ್ಲ, ತಾತ ನೋಡಿ ಬೈದು ಬಿಡ್ತಾರೆ. ಬೈದು ನೀನೇನೇನೋ ಮಾಡಿ ಮನೆಯವ್ರನ್ನೆಲ್ಲ ನಗುಟ್ಟಿಗಾಗಿ ಅಜ್ಜಿನ ಎಲ್ಲ ಇದು ಮಾಡಿ ಅಂತ ಯಾರೇನೇ ಹೇಳಿದ್ರು ಕೇಳಲ್ಲ. ಸೂಪ್ ಮಾಡ್ಕೊಂಬಂದು ಅಜ್ಜಿ ಕುಡಿಸ್ತಾ ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ ಅಂತ ಅಜ್ಜಿಗೆ ಅಂದರೆ ಸೇವೆ ಮಾಡೋದೆಲ್ಲ ಹಿರಿಯರು ಸೇವೆ ಮಾಡಲೇಬೇಕಲ್ಲ ಸಾಕು ಅಂತೆಲ್ಲ ಹೇಳಿ ಆರಾಮಾಗಿ ಮಲ್ಕೊಳ್ಳಿ ಅಂತ ಸೂಪ್ ಕುಡಿಸಿ ಬರ್ತಾರೆ. ಇದನ್ನೆಲ್ಲ ನಮ್ರತ ಎಸ್ ಪವಿತ್ರ ಈ ಇಡೀ ಮನೆನ ನಾನು ಒಬ್ಬಳ ಗ್ರೇಟ್ ಅಂತ ಕ್ರೆಡಿಟ್ ತೊಗೋಬೇಕಾ, ಇಷ್ಟು ಎಕ್ಸಲೆಂಟ್ ಪ್ಲ್ಯಾನೇ ಮಾಡಿದೀಯ ಅಂತೆಲ್ಲ ಹೇಳಿ ಬೈತಾ ಇರ್ತಾ. ಹಲೋ ಅಂತ ಸ್ಟಾಪ್ ದಿಸ್ ನಾನ್ ಸೆನ್ಸ್ ಅಂತ ನಮ್ರತ ಬೈದು ನೀನು ಈ ಕರ್ತವ್ಯ ಡ್ಯೂಟಿ ಅನ್ನೋ ಡೈಲಾಗಿಂದ ಇರು ಸೆಲ್ಫಿಶ್ ಮೈಂಡ್, ನೀನು ಮನೇಲಿ ಯಜಮಾನಿ ಆಗಬೇಕಂತಲ್ಲ ಇದನ್ನೆಲ್ಲ ತಾತ ಕೇಳಿಸ್ಕೊಂಡು ನಮ್ರತ ಯಾಕೆ ಪವಿತ್ರ ಮೇಲೆ ವಿಷ ಕಾರ್ತಿ ಅಂತ ತಾತ ಬೈದು ಬಿಡ್ತಾರೆ. ಏನಮ್ಮ ನಿನ್ನ ಮಾತಿನ ಅರ್ಥ ಅಂತೆಲ್ಲ ಹೇಳಿ ಬೈದು ಬಿಡ್ತಾರೆ. ಯಾಕೆ ಅವಳು ವಿಷ ಕಾರ್ತಾ ಇದೆಯಾ ಅಂತೆಲ್ಲ ತಾತ ಬೈದು ಬಿಡ್ತಾರೆ. ತಾತ ಅವ್ರಿಗೂ ಅವ್ರದ್ದೇ ಆದ ನೋವು ಸಂಕಟ ಇರುತ್ತಲ್ಲ ಅಂತೆಲ್ಲ ಹೇಳ್ತಾರೆ. ಅವ್ರು ಮಾತಾಡ್ತಾ ತಲೆ ಕೆಡ್ಸ್ಕೊಬಾರ್ದು. ತಾತ ನೆಕ್ಸ್ಟ್ ಎಪಿಸೋಡಲ್ಲಿ ಪವಿತ್ರನೇ ಈ ಮನೆ ಯಜಮಾನಿ ಅಂತೆಲ್ಲ ಹೇಳ್ಬಿಡ್ತಾಳೆ.